ಕನ್ನಡ ರಾಜ್ಯೋತ್ಸವ ಬಂತು ಅಂತ ಹೇಳಿದ್ರೆ ಕನ್ನಡ ಬಾವುಟ ಆರಿಸಿ ಸಿಹಿ ಹಂಚಿ ಕನ್ನಡಾಭಿಮಾನ ಮೆರೆಯೋದು ಸಾಮಾನ್ಯವೇ. ಆದ್ರೆ ಇಲ್ಲೊಬ್ಬರು ಕನ್ನಡ ಹಬ್ಬದ ಪ್ರಯುಕ್ತ ವಿಶೇಷ ಕಾರ್ಯಕ್ಕೆ ಮುಂದಾಗಿದ್ದಾರೆ. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನಲ್ಲಿ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಕನ್ನಡ ನಾಡು ಹಿತರಕ್ಷಣಾ ಸಮಿತಿ ವತಿಯಿಂದ ಉಚಿತ ಕ್ಷೌರ ಮಾಡುವ ಮೂಲಕ ಅರ್ಥಪೂರ್ಣವಾಗಿ ಕನ್ನಡ ಹಬ್ಬಕ್ಕೆ ನಾಂದಿ ಹಾಡಿದ್ದಾರೆ. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಸಿದ್ಧಾರೂಢ ವೃದ್ಧಾಶ್ರಮ, ಬಸವಪಟ್ಟಣ ಹಾಗೂ ಸಾಧನಾ ವೃದ್ಧಾಶ್ರಮ ಮತ್ತು ಅನಾಥಾಶ್ರಮ ತುರ್ಚಘಟ್ಟ ಬಳಿ ಇದೇ ತಿಂಗಳು 29ರ ಬೆಳಗ್ಗೆ 11 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ತಾಲೂಕು ಕ್ರೀಡಾಂಗಣದಲ್ಲಿ ವೇದಿಕೆ ಕಾರ್ಯಕ್ರಮ ಜರುಗಲಿದೆ. ಕಾರ್ಯಕ್ರಮದಲ್ಲಿ ಉಚಿತ ಕ್ಷೌರ, ಬಸ್ ನಿಲ್ದಾಣ ಸ್ವಚ್ಛತೆ ಕಾಪಾಡುವುದು, ಹಾಳಾದಂತಹ ಬಸ್ ನಿಲ್ದಾಣಗಳನ್ನು ಸ್ವಚ್ಛಗೊಳಿಸುವುದು, ಶಾಲಾ ಮಕ್ಕಳಿಗೆ ಉಚಿತ ಪೆನ್ನು ಪುಸ್ತಕಗಳನ್ನು ನೀಡಲಾಗುವುದು. ಈ ಎಲ್ಲಾ ಕಾರ್ಯಕ್ರಮದ ರೂವಾರಿ ಕನ್ನಡ ನಾಡು ಹಿತರಕ್ಷಣಾ ಸಮಿತಿಯ ತಾಲೂಕು ಸಂಘಟನಾ ಕಾರ್ಯದರ್ಶಿ ರವಿ ಎಸ್ ಬಿಲ್ಲಹಳ್ಳಿ. ಇವರು ವಿಶೇಷ ರೀತಿಯ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿರುವುದು ಸಮಾಜಕ್ಕೆ ಒಂದು ಮಾದರಿಯಾಗಿದೆ. ಇವರು ಚನ್ನಗಿರಿ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಪ್ರಸಿದ್ಧಿಯನ್ನ ಕೂಡ ಪಡೆದುಕೊಂಡಿದ್ದಾರೆ. ಚನ್ನಗಿರಿ ಸಮೀಪ ಚಿಕ್ಕ ಹುಲಿಕೆರೆಯಲ್ಲಿ ತನ್ನ ಕಾಯಿಕ ಬದುಕನ್ನ ಸಾಗಿಸುವ ಮೂಲಕ ಕಳೆದ 3 ವರ್ಷಗಳಿಂದ ಆಶ್ರಮದಲ್ಲಿ ಉಚಿತ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್, ಎಬಿ ನ್ಯೂಸ್ ಕನ್ನಡ, ಚನ್ನಗಿರಿ. ಸರ್ ನಮಸ್ತೆ. ನಮಸ್ತೆ. ಈಗ ನೀವು ಉಚಿತವಾಗಿ ಕ್ಷೌರ ಮಾಡ್ತಾ ಇದ್ದೀರಿ ಸರ್, ಇದು ಏತಕ್ಕೋಸ್ಕರವಾಗಿ ಮಾಡ್ತಾ ಇದ್ದೀರಿ? ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಸರ್? ಇಲ್ಲಿ ಕನ್ನಡ ನಾಡು ಹಿತರಕ್ಷಣಾ ವೇದಿಕೆ ವತಿಯಿಂದ ಕನ್ನಡ ರಾಜ್ಯೋತ್ಸವ 69ನೇ ಕನ್ನಡ ರಾಜ್ಯೋತ್ಸವ ವತಿಯಿಂದ ಈಗ ಮಾಡ್ತಾ ಇದ್ದೀವಿ. ಇಲ್ಲಿಗೆ ಟೋಟಲಿ ಈ ಸಿದ್ಧಾರೂಢ ಆಶ್ರಮದಲ್ಲಿ 3 ವರ್ಷದಿಂದ ಮಾಡ್ತಾ ಇದ್ದೀವಿ. ಫಸ್ಟಿಗೆ ನಾವು ಬೆಂಗಳೂರಲ್ಲೇ ಅಲ್ಲಿ ಇಲ್ಲಿ ಜನಶ್ರೀ ಯೋಗಾಶ್ರಮ ಎಲ್ಲ ಕಡೆನೂ ಮಾಡ್ತಾ ಇದ್ವಿ. ಇಲ್ಲಿದೆ ಅಂತ ಗೊತ್ತಾಗಲಿಲ್ಲ. ಇಲ್ಲಿದ್ಮೇಲೆ ಇಲ್ಲೇ ಸ್ಟಾರ್ಟಿಂಗಲ್ಲಿ ಈಗ 3 ವರ್ಷದಿಂದ ಸ್ಟಾರ್ಟ್ ಮಾಡಿ ಸೇವೆ ಮಾಡ್ತಾ ಇದ್ದೀವಿ. ನಾವೊಂದು ಸೇವೆ ಅಂತ ಇರಲಿ ಅಂತ. ರುದ್ರಾಶ್ರಮದಲ್ಲಿ ಮತ್ತು ನಾಳಿಕೆ ಸಾಧನ ರುದ್ರಾಶ್ರಮದಲ್ಲಿ ಕೂಡ ನಿನ್ನೆ ಮಾಡಿದ್ದೀವಿ, ಇವತ್ತು ಇಲ್ಲಿ ಮಾಡಿದ್ವಿ. 29ನೇ ತಾರೀಕು ತುಂಬ ಗ್ರ್ಯಾಂಡಾಗಿ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. 29ನೇ ತಾರೀಕು ರಾಜ್ಯದ ಎಲ್ಲ ನಮ್ಮ ಚನ್ನಗಿರಿ ತಾಲೂಕು ಟೋಟಲ್ ಎಲ್ಲ ಡಿಸ್ಟಿಕ್ಕಿಂದ ಟೋಟಲಿ ದಾವಣಗೆರೆ ಡಿಸ್ಟಿಕ್ಕಿಂದ ಎಲ್ಲರೂ ಕೂಡ ಆ ಪ್ರೋಗ್ರಾಮಿಗೆ ಬರಬೇಕು. ರುದ್ರಾಶ್ರಮ ಯಾಕೆ ನಾವು ಆಯ್ಕೆ ಮಾಡ್ಕೊಂಡ್ವಿ ಅಂದರೆ ಅವರು ಎಷ್ಟೋ ಜನಕ್ಕೆ ಇಲ್ಲಿ 30ರಿಂದ 40 ಜನಕ್ಕೆ ಸೇವೆ ಮಾಡ್ತಾರೆ. ನಮ್ಮದೊಂದು ಕಿರಿ ಸೇವೆ ಅಂತ ನಾವು ಮಾಡ್ತಾ ಇದ್ದೀವಿ. ಯಾರೇ ಆಗಲಿ ರುದ್ರಾಶ್ರಮಕ್ಕೆ ಯಾರು ಕೂಡ ಹಿರಿಯರನ್ನ ಆಶ್ರಮಕ್ಕೆ ಸೇರಿಸ್ಬೇಡಿ. ಯಾಕಂತ ಹೇಳಿದ್ರೆ ಅವರೊಂದು ಹಿರಿಯರು ನಮ್ಮ ಮನೇಲಿದ್ದರೆ ಎಷ್ಟೊಂದು ಅನುಕೂಲ ಆಗುತ್ತೆ. ಒಂದು ಮರ ಇದ್ದರೆ ಎಷ್ಟು ನಮ್ಮ ರಾಜ್ಯಕ್ಕೆ ಅನುಕೂಲ ಆಗುತ್ತೆ. ಆ ಒಂದು ಹಿರಿಯರೊಬ್ರು ಮನೇಲೊಬ್ಬರು ಹಿರಿಯರಿದ್ದರೆ ಅನುಕೂಲ ಆಗುತ್ತೆ. ಎಲ್ಲರೂ ಕೂಡ ಹಿರಿಯರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಮಾತು ಹೇಳ್ತಾ ಜೈ ಕರ್ನಾಟಕ ಮಾತೆ, ಜೈ ಭುವನೇಶ್ವರಿ. ಸ್ನೇಹಿತರೆ, ಗುರು ಇಲ್ಲದ ಮಠ ಅಲ್ಲಂತೆ, ಹಿರಿಯರು ಇಲ್ಲದ ಮನೆ ಅಲ್ಲಂತೆ ಅಂತ ಒಂದು ಗಾದೆ ಮಾತಿದೆ. ಹಾಗೆ ಶ್ರೀಯುತ ರವಿಕುಮಾರ್ ಅವರು ಹೇಳ್ತಾ ಇದ್ದಾರೆ, ಹಿರಿಯರನ್ನು ಯಾರು ಕೂಡ ನಿಮ್ಮ ತಂತಾಯಿಗಳನ್ನು ವೃದ್ಧಾಶ್ರಮಕ್ಕೆ ಸೇರಿಸಬೇಡಿ, ನೀವು ಮನೆಯಲ್ಲಿ ಇಟ್ಕೊಂಡು ಅವರನ್ನು ಜೋಪಾನ ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಹೇಳಿ ಸರ್. ಮತ್ತೆ ಹಾಗೆ ನಮ್ಮ ಸಂಸ್ಥಾಪಕರ ಕನ್ನಡ ನಾಡು ಹಿತರಕ್ಷಣಾ ವೇದಿಕೆ ಸಂಸ್ಥಾಪಕರಾದ ಕೆ ವಿ ಕೃಷ್ಣಮೂರ್ತಿ ಅಣ್ಣವರು ಕೂಡ ನಮಗೆ ತುಂಬ ಸಾಥ್ ಕೊಟ್ಟಿದ್ದಾರೆ. ಅವರು ಕೂಡ ನಮಗೆ ಧನ್ಯವಾದಗಳು ಹೇಳ್ತೇನೆ. ಹಾಗೆ ನಮ್ಮ ತಾಲೂಕು ಉಪಾಧ್ಯಕ್ಷರು ನಮ್ಮ ಸ್ನೇಹಿತರು ಚಿಕ್ಕಲಿಕೆರೆ ರಮೇಶ್ ಅಣ್ಣವರು ಕೂಡ ನಮಗೆ ತುಂಬ ಸಾಥ್ ಕೊಟ್ಟಿದ್ದಾರೆ. ಅವರು ಕೂಡ ನಾವು ಧನ್ಯವಾದಗಳು ಹೇಳ್ತಾ ನಮ್ಮ ಈ ಮಾತನ್ನು ಮುಗಿಸ್ತಾ ಇದ್ದೇನೆ. ಸ್ನೇಹಿತರೆ, ಎಲ್ಲರ ಪರವಾಗಿ ಶ್ರೀಯುತ ರವಿ ಅವರು ತಮ್ಮ ಕಾಯಕವನ್ನು ಮುಂದುವರಿಸ್ತಾ ಅವರ ಸೇವೆ ಹೀಗೆ ನಿರಂತರವಾಗಿ ಸಾಗಲಿ, ಅವರು ಇತರರಿಗೆ ಮಾದರಿ ಆಗಲಿ ಅಂತಕ್ಕಂಥ ಮಾತನ್ನು ತಿಳಿಸ್ತಾ ಅವರಿಗೆ ಈ ನಮ್ಮ ವೀಕ್ಷಕರ ಪರವಾಗಿ ಅವರ ಹೃತ್ಪೂರ್ವಕವಾದ ವಂದನೆ, ಅಭಿನಂದನೆಯನ್ನು ತಿಳಿಸೋಣ ಸ್ನೇಹಿತರೆ. ಧನ್ಯವಾದಗಳು ಸ್ನೇಹಿತರೆ.